He's the pride of the nation. ಏನೋ ಕುತಂತ್ರ ಮಾಡ್ತಾ ಇದ್ದಾರೆ ಸೆಲೆಕ್ಟರ್ಸ್ ಅಪ್ಪ. ಯಾವ್ದೋ ರೌಡಿಂಗ್ ಕರ್ಕೊಂಡ್ಬಂದು ಕೋಚ್ ಅಂತಿದ್ದಾರೆ. ಹುಡುಗಿಯರು ಗ್ರೌಂಡ್ ಒಳಗಡೆ ಆಟ, ನಾವು ಹೊರಗಡೆ ಆಟ ಆಡೋಣ ಚಿನ್ನ. ಗುಡ್ ಮಾರ್ನಿಂಗ್ ಕೋಚ್. ಗುಡ್ ಮಾರ್ನಿಂಗ್ ಕೋಚ್. ಗುಡ್ ಮಾರ್ನಿಂಗ್ ಕೋಚ್. ಕೇಳಿಸ್ಲಿಲ್ಲ. ಗುಡ್ ಮಾರ್ನಿಂಗ್ ಕೋಚ್. ಕೇಳಿಸ್ಲಿಲ್ಲ. Miguel, he's the pride of our nation. ನಿನ್ನ ಆಟದಿಂದ ನಮ್ಮ ಅಸ್ತಿತ್ವನೇ ಬದಲಾಗತ್ತೆ. ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಮತ್ತೊಂದು ವಿಡಿಯೋದಲ್ಲಿ ಸ್ವಾಗತ. ಇವತ್ತು ನಾವು ಮಾತಾಡ್ತಿರೋದು ಸಿನಿಮಾ, ತಮಿಳು ಇಂಡಸ್ಟ್ರಿಯ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾಗಳಲ್ಲಿ ಒಂದು ದಳಪತಿ ವಿಜಯ್ ಅವರ ಅಭಿನಯದ ಬಿಗಿಲ್. ಆ್ಯಕ್ಷನ್, ಎಮೋಷನ್, ಸ್ಪೋರ್ಟ್ಸ್ ಮತ್ತು ಮಾಸ್ ಎಂಟರ್ಟೈನ್ಮೆಂಟ್ ಆಲ್ ಇನ್ ಒನ್ ಪ್ಯಾಕೇಜ್ ಆಗಿ ಬಂದ ಈ ಒಂದು ಸಿನಿಮಾ 2019ರಲ್ಲಿ ಬಿಡುಗಡೆ ಆಗಿ ಭರ್ಜರಿ ಯಶಸ್ಸು ಕಂಡಿತು. ಚಿತ್ರವನ್ನು ನಿರ್ದೇಶಿಸಿದವರು ಅಟ್ಲಿ ಅವರು. ಈ ಒಂದು ವಿಡಿಯೋದಲ್ಲಿ ನಾವು ಸಿನಿಮಾದ ಕತೆ, ಪಾತ್ರಗಳು, ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಗಳು, ಮ್ಯೂಸಿಕ್, ಟೆಕ್ನಿಕಲ್ ಅಂಶಗಳು ಹಾಗೂ ಚಿತ್ರದ ಪ್ರೊಡಕ್ಷನ್ ಡೀಟೇಲ್ಸ್ ಎಲ್ಲವನ್ನು ಕನ್ನಡದಲ್ಲಿ ನೋಡ್ತಾ ಹೋಗೋಣ. ಮೂವಿಯ ಕತೆ ಬಂದ್ಬಿಟ್ಟು ಚೆನ್ನೈ ಸ್ಲಮ್ ಪ್ರದೇಶಗಳಲ್ಲಿ ಪ್ರಭಾವಿ ವ್ಯಕ್ತಿಯಾಗಿರುವ ಮೈಕಲ್ ಸುತ್ತ ಸಾಗುತ್ತಿರುತ್ತೆ. ಈ ಒಂದು ಪಾತ್ರದಲ್ಲಿ ವಿಜಯ್ ಡಬಲ್ ಶೇಡ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದು ಫುಟ್ಬಾಲ್ ಕೋಚ್ ಆಗಿ ಮೈಕಲ್, ಮತ್ತೊಂದು ಕಡೆ ತನ್ನ ಜನರಿಗಾಗಿ ಹೋರಾಡುವ ಮಾಸ್ ನಾಯಕ. ಮೈಕಲ್ ಜೀವನದಲ್ಲಿ ದೊಡ್ಡ ತಿರುವು ಬರುತ್ತದೆ. ಮಹಿಳಾ ಫುಟ್ಬಾಲ್ ತಂಡ ಕೋಚ್ ಆಗುವ ಸಂದರ್ಭದಲ್ಲಿ ಆ ಒಂದು ತಂಡದಲ್ಲಿರುವ ಹುಡುಗಿಯರು ತಮ್ಮ ತಮ್ಮ ಜೀವನದಲ್ಲಿ ಹಲವು ಸಮಸ್ಯೆಗಳನ್ನು ಎದುರಿಸ್ತಿರ್ತಾರೆ. ಅವರನ್ನು ಗೆಲುವಿನ ದಾರಿಗೆ ತರುವುದು ತಮ್ಮ ಸಮಾಜದಲ್ಲಿ ಮಹಿಳೆಯರಿಗೆ ಗೌರವ ತರುವ ಹೋರಾಟವೇ ಚಿತ್ರದ ಮುಖ್ಯ ಕಥೆಯಾಗಿರುತ್ತೆ. ಚಿತ್ರ ಕೆಲವು ಸ್ಪೋರ್ಟ್ಸ್ ಡ್ರಾಮಾ ಅಲ್ಲ. ಇದರಲ್ಲಿ ಫ್ಯಾಮಿಲಿ ಸೆಂಟಿಮೆಂಟ್, ಫಾದರ್ ಸನ್ ಎಮೋಷನ್, ಮಾಸ್ ಫೈಟ್ಸ್, ಕಾಮಿಡಿ ಮತ್ತು ಸಾಮಾಜಿಕ ಸಂದೇಶ ಆಲ್ ಮಿಕ್ಸ್ ಆಗಿವೆ ಅಂತಲೇ ಹೇಳ್ಬೋದು. ಈ ಒಂದು ಮೂವಿಯಲ್ಲಿ ದಳಪತಿ ವಿಜಯ್ ಅವರ ಆ್ಯಕ್ಷನ್ ಬಗ್ಗೆ ಮಾತಾಡ್ತಾ ಹೋದರೆ, ವಿಜಯ್ ಅವರು ಮೂವಿಯಲ್ಲಿ ಆತ್ಮೀಯವೇ ಅಂತ ಹೇಳ್ಬೋದು. ಮೈಕಲ್ ಪಾತ್ರದಲ್ಲಿ ಸ್ಟೈಲಿಶ್ ಮತ್ತು ಮಾಸ್ ಲುಕ್ನಲ್ಲಿ ಕಾಣಿಸಿಕೊಂಡ್ರೆ, ರಾಯಪ್ಪನ್ ಪಾತ್ರದಲ್ಲಿ ಸಂಪೂರ್ಣ ವಿಭಿನ್ನ ಬಾಡಿ ಲ್ಯಾಂಗ್ವೇಜ್ ತೋರಿಸಿದ್ದಾರೆ. ರಾಯಪ್ಪನ್ ಪಾತ್ರದ ಡೈಲಾಗ್ ಡೆಲಿವರಿ, ನಡೆನುಡಿ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಹಾಗೆ ಸ್ಲಮ್ ಲುಕ್ ಆಲ್ ಆಡಿಯನ್ಸ್ಗೆ ತುಂಬ ಕನೆಕ್ಟ್ ಆಗಿತ್ತು. ವಿಜಯ್ ಫ್ಯಾನ್ಸ್ಗೆ ಈ ಒಂದು ಸಿನಿಮಾ ಫುಲ್ ಮೀಲ್ಸ್ ಅಂತಾನೆ ಹೇಳ್ಬೋದು. ವಿಶೇಷವಾಗಿ ಕ್ಲೈಮ್ಯಾಕ್ಸ್ ಮತ್ತು ಎಮೋಷ್ನಲ್ ಸೀನ್ಸ್ನಲ್ಲಿ ವಿಜಯ್ ಪರ್ಫಾರ್ಮೆನ್ಸ್ ತುಂಬ ಸ್ಟ್ರಾಂಗ್ ಆಗಿದೆ. ಈ ಒಂದು ಮೂವಿಯಲ್ಲಿ ನಾಯಕಿಯಾಗಿ ನಟಿಸಿರುವಂಥವರು ನಯನತಾರ. ಈ ಒಂದು ಚಿತ್ರದಲ್ಲಿ ನಯನತಾರ ಕಾಣಿಸ್ಕೊಂಡಿದ್ದಾರೆ. ಅವರ ಪಾತ್ರಕ್ಕೆ ಹೆಚ್ಚು ಸ್ಕ್ರೀನ್ ಪೇಸ್ ಇಲ್ಲದಿದ್ದರೂ ಅವರು ತಮ್ಮ ಪಾತ್ರವನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನೊಂದು ಮುಖ್ಯ ಅಂಶ ಏನಂದರೆ, ಮಹಿಳಾ ಫುಟ್ಬಾಲ್ ತಂಡದ ಹುಡುಗಿಯರು ಪ್ರತಿ ಪಾತ್ರಕ್ಕೂ ಬ್ಯಾಕ್ ಸ್ಟೋರಿ ಕೊಟ್ಟಿರೋದು ಚಿತ್ರದ ದೊಡ್ಡ ಪ್ಲಸ್ ಪಾಯಿಂಟ್. ಅವರ ಸ್ಟ್ರಗಲ್ ನೋಡಿದಾಗ ಆಡಿಯನ್ಸ್ಗೆ ಎಮೋಷ್ನಲ್ ಕನೆಕ್ಷನ್ ಆಗುತ್ತೆ. ಮೂವಿಯ ನಿರ್ದೇಶನದ ಬಗ್ಗೆ ಮಾತಾಡ್ತಾ ಹೋದರೆ, ಅಟ್ಲಿ ಅವರ ನಿರ್ದೇಶನ ಚಿತ್ರದ ದೊಡ್ಡ ಬಲ. ಅವರ ಸಾಮಾನ್ಯ ಕಥೆಯನ್ನು ಕೂಡ ಕಮರ್ಷಿಯಲ್ ರೀತಿಯಲ್ಲಿ ಗ್ರ್ಯಾಂಡ್ ಆಗಿ ತೋರಿಸುವಲ್ಲಿ ಪರಿಣತಿ ಹೊಂದಿದ್ದಾರೆ. ಚಿತ್ರದ ಎಮೋಷ್ನಲ್ ಸೀನ್ಸ್ ಮತ್ತು ಮಾಸ್ ಮೂಮೆಂಟ್ಸ್ ಪರ್ಫೆಕ್ಟ್ ಬ್ಯಾಲೆನ್ಸ್ನಲ್ಲಿವೆ. ವಿಶೇಷವಾಗಿ ಸ್ಟೇಡಿಯಂ ಸೀನ್ಸ್ ತುಂಬ ಎನರ್ಜೆಟಿಕ್ ಫೀಲ್ ಕೊಡುತ್ತೆ. ಆದರೆ ಕೆಲವೆಡೆ ಸಿನಿಮಾ ಪ್ರೆಡಿಕ್ಟಬಲ್ ಆಗಿ ಕಾಣಿಸ್ಬೋದು. ಕೆಲವು ಸೀನ್ಸ್ ಹಿಂದಿನ ಸ್ಪೋರ್ಟ್ಸ್ ಸಿನಿಮಾಗಳನ್ನು ನೆನಪಿಗೆ ತರುತ್ತೆ. ಮೂವಿಯ ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡ್ತಾ ಹೋದರೆ, ಚಿತ್ರದ ವಿಜುವಲ್ಸ್ ತುಂಬ ಗ್ರ್ಯಾಂಡ್ ಆಗಿ, ಫುಟ್ಬಾಲ್ ಮ್ಯಾಚ್ ಸೀನ್ಸ್ ಸಿನಿಮ್ಯಾಟಿಕ್ ಆಗಿ ಮೂಡಿ ಬಂದಿವೆ. ಆ್ಯಕ್ಷನ್ ಕೊರಿಯೋಗ್ರಫಿ ಕೂಡ ಸ್ಟೈಲಿಶ್ ಆಗಿ. ಎಡಿಟಿಂಗ್ ಫಸ್ಟ್ ಹಾಫ್ನಲ್ಲಿ ಫಾಸ್ಟ್ ಆಗಿದ್ರೂ ಸೆಕೆಂಡ್ ಹಾಫ್ ಸ್ವಲ್ಪ ಲೆಂತಿ ಅನಿಸ್ಬೋದು. ಓವರಾಲ್ ಆಗಿ ಹೇಳಬೇಕಂದ್ರೆ, ಬಿಗಿಲ್ ಒಂದು ಕಂಪ್ಲೀಟ್ ಕಮರ್ಷಿಯಲ್ ಎಂಟರ್ಟೈನರ್ ಸ್ಪೋರ್ಟ್ಸ್ ಡ್ರಾಮಾ ಜೊತೆ ಮಾಸ್ ಎಲಿಮೆಂಟ್ಸ್ ಮಿಕ್ಸ್ ಮಾಡಿ ಫ್ಯಾಮಿಲಿ ಆಡಿಯನ್ಸ್ಗೆ ಕನೆಕ್ಟ್ ಆಗೋ ರೀತಿಯಲ್ಲಿ ಸಿನಿಮಾ ಮಾಡಲಾಗಿದೆ. ವಿಜಯ್ ಫ್ಯಾನ್ಸ್ಗೆ ಇದು ಫೆಸ್ಟಿವಲ್ ಥರ ಫೀಲ್ ಕೊಡುತ್ತೆ. ಸಾಮಾನ್ಯ ಆಡಿಯನ್ಸ್ಗೂ ಎಮೋಷ್ನಲ್ ಮತ್ತು ಮೋಟಿವೇಶ್ನಲ್ ಮೂಮೆಂಟ್ ಇಷ್ಟವಾಗುತ್ತೆ. ಆ್ಯಕ್ಷನ್, ಎಮೋಷನ್ ಮತ್ತು ಸ್ಪೋರ್ಟ್ಸ್ ಮಿಕ್ಸ್ ಇಷ್ಟಪಡುವವರಿಗೆ ಈ ಒಂದು ಸಿನಿಮಾ ಡೆಫಿನೆಟ್ಲಿ ವರ್ತ್ ವಾಚಿಂಗ್ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಬಿಗಿಲ್ ಮೂವಿಯ ಸಂಪೂರ್ಣ ರಿವ್ಯೂ. ಈ ಒಂದು ಸಿನಿಮಾ ಹೇಗೆ ಅನಿಸಿತ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.